ವೇದಿಕೆಯಲ್ಲಿ ಇರುವಂಥ ಎಲ್ಲ ಗೆಳೆಯರಿಗೆ ಅಭಿನಂದಿಸ್ತಾ, ಋಷಿ ಅವರು ಪ್ರಾಡ್ ಋಷಿ ಅಂತ ಹೇಳಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಸಿನಿಮಾದ ಮೊದಲನೆಯ ಹಾಡನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಋಷಿ ಹೇಳಿಕೊಂಡ್ರು ಅವರ ಅಂತರಂಗದ ವಿಚಾರಗಳನ್ನು ಇವತ್ತು ಇಲ್ಲಿ ಹೇಳ್ಕೊಂಡಿದ್ದಾರೆ. ಬಹುಶಃ ಬದಲಾವಣೆ ಭಾರಿ ಮುಖ್ಯ. ನಮ್ಮ ನೆಲವೇ ಅಂಥದ್ದು. ಭಾರತ ದೇಶದ ಈ ಪವಿತ್ರವಾದ ಭೂಮಿಯಲ್ಲಿ ಎಂತೆಂಥರೋ ಬದಲಾವಣೆಯನ್ನು ನಾವು ಕಂಡಿದ್ದೀವಿ. ಅವರೆಲ್ಲ ಇವತ್ತಿನ ಸಂದರ್ಭಕ್ಕೆ ಮಹಾ ಮಹತ್ವರು ಅಂತ ಅನಿಸ್ಕೊಂಡಿದ್ದಾರೆ, ಪುಣ್ಯಾತ್ಮರು ಅನಿಸ್ಕೊಂಡಿದ್ದಾರೆ, ಸನ್ಯಾಸಿಗಳು ಅನಿಸ್ಕೊಂಡಿದ್ದಾರೆ. ಏನೆಲ್ಲ ಇವತ್ತು ನಮ್ಮ ಮುಂದೆ ಇತಿಹಾಸದಲ್ಲಿ ಉಳಿದಿದ್ದಾರೆ. ಮನುಷ್ಯ ತಪ್ಪು ಮಾಡೋದು ಸಹಜ. ಮನುಷ್ಯ ತಪ್ಪು ಮಾಡೋದ್ರಲ್ಲಿ ಇನ್ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಮನುಷ್ಯ ತಪ್ಪು ಮಾಡೋದು ಸಹಜ. ಮಾಡಿದ ತಪ್ಪನ್ನ ತಿದ್ದುಕೊಂಡು ನಡೆಯೋದು ಆದಾಗ ಮನುಷ್ಯ ಹಾಗಿದ್ದಕ್ಕೂ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ನೀವೇ ಹೇಳ್ತಾ ಇದ್ರು, ನೀವು ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಬದಲಾವಣೆಯನ್ನು ನೋಡಿದಾಗ ಮಾತ್ರ ಇನ್ನೊಬ್ಬರಿಗೆ ಹೇಳಿದ್ದಕ್ಕೆ ಅರ್ಥ ಆಗುತ್ತೆ, ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದು ಉದ್ದೇಶ. ಒಮ್ಮೆ ರಾಮಕೃಷ್ಣ ಪರಮಹಂಸರ ನೋಡಲಿಕ್ಕೆ ಅಂತ ಹೇಳಿ ಒಂದು ತಾಯಿ ತನ್ನ ಮಗುವನ್ನು ಕರ್ಕೊಂಡು ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಆಗ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡಿದಾಗ ಆ ತಾಯಿ ಹೇಳ್ತಾರೆ, ಈ ಮಗು ನನ್ನ ಮಗು ನಿಮ್ಮನ್ನು ಭಾರಿ ಹಚ್ಕೊಂಡಿದೆ. ನೀವೇನೇ ಆದೇಶ ಮಾಡಿದ್ರು ಸಂದೇಶ ಕೊಟ್ಟರು ಅದು ಕೇಳುತ್ತೆ, ಯಾರ ಮಾತು ಕೇಳಲ್ಲ. ಅದಕ್ಕಾಗಿ ನನಗೆ ನನ್ನ ಮಗುವಿಗೆ ಚಿಕ್ಕ ವಯಸ್ಸಿನಲ್ಲೇ ಶುಗರ್ ಕಾಯಿಲೆ ಬಂದಿದೆ, ಸಕ್ಕರೆ ಕಾಯಿಲೆ. ಹಾಗಾಗಿ ಅದಕ್ಕೆ ಎಷ್ಟೋ ಸಲ ಹೇಳ್ತೀನಿ ಸಿಹಿ ತಿನ್ನಬೇಡ ಅಂತ, ಆದರೂ ಆ ಮಗು ಬಿಡೋದಿಲ್ಲ, ಸಿಹಿ ತಿನ್ನುತ್ತೆ. ಅದಕ್ಕಾಗಿ ಆ ಮಗು ಸಿಹಿ ತಿನ್ನೋದನ್ನ ಬಿಡಬೇಕು ಅನ್ನೋದಾದರೆ ನೀವು ಆ ಮಗುಗೆ ಹೇಳಿದ್ರೆ ಇನ್ಮೇಲೆ ಆ ಮಗು ಸಿಹಿ ತಿನ್ನಲ್ಲ. ಅದಕ್ಕಾಗಿ ಆ ಮಗುನ ನಿಮ್ಮ ಹತ್ರ ಕರ್ಕೊಂಬಂದಿದ್ದೀನಿ, ದಯವಿಟ್ಟು ಹೇಳಿ ನಿಮ್ಮ ಮಾತನ್ನು ಆ ಮಗು ಕೇಳುತ್ತೆ ಅಂತ ಹೇಳಿ ಆ ತಾಯಿ ರಾಮಕೃಷ್ಣ ಪರಮಹಂಸರಿಗೆ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಒಂದು ನಿಮಿಷ ಯೋಚನೆ ಮಾಡಿ ಹೇಳ್ತಾರೆ, ಒಂದು ವಾರ ಬಿಟ್ಟು ಆ ಮಗು ಕರ್ಕೊಂಬ ಅಂತ ಹೇಳ್ತಾರೆ. ಆ ತಾಯಿ ಮನಸ್ಸಲ್ಲಿ ಅನ್ಕೊಂಡು ಅಲ್ಲ, ಆ ಮಗುನ ಸಿಹಿ ತಿನ್ಬೇಡ ಅಂತ ಹೇಳೋದಕ್ಕೆ ಒಂದು ವಾರ ಬಿಟ್ಟು ಯಾಕೆ ಬರ್ಬೇಕು? ನಾನು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀನಿ ಆಶ್ರಮಕ್ಕೆ. ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಮಗು ಇನ್ ಮೇಲೆ ಸಿಹಿ ತಿನ್ನಲ್ಲ. ಅದನ್ನು ಹೇಳಕ್ಕೆ ಇವರು ಒಂದು ವಾರ ಬಿಟ್ಕೊಂಡು ಬಾ ಅಂತಾರಲ್ಲ. ನಾನು ಮತ್ತೊಂದು ವಾರ ಬಿಟ್ಟು ಬರೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದ್ಕೊಂಡು ಅವಳು ಗುನ್ಕೊಂಡು ಹೋಗ್ತಾಳೆ. ಹೋದ್ಮೇಲೆ ಒಂದು ವಾರ ಬಿಟ್ಟು ಮತ್ತೆ ಮಗು ಕರ್ಕೊಂಡು ರಾಮಕೃಷ್ಣ ಪರಮಹಂಸರ ಹತ್ರ ತಾಯಿ ಬರ್ತಾಳೆ. ಬಂದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಮಗು ನಿನಗೆ ಸಕ್ಕರೆ ಕಾಯಿಲೆ ಇದೆ, ಇನ್ನು ಮೇಲೆ ನೀನು ಸಿಹಿ ತಿನ್ನಬೇಡ ಅಂತ ಹೇಳ್ತಾರೆ. ಅದಕ್ಕೆ ಆ ತಾಯಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಹೋದ ವಾರ ಬಂದಾಗಲೇ
ನನ್ನ ಮಗುಗೆ ಇಷ್ಟು ಹೇಳಿದರೆ ಸಾಕಾಗಿತ್ತು. ಹೋದ ಬಾರಿ ಬಂದಾಗಲೇ ನನ್ನ ಮಗುಗೆ ಇಷ್ಟು ಹೇಳಿದರೆ ಸಾಕಾಗಿತ್ತು. ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ರಲ್ಲ, ಮತ್ತೆ ಅಷ್ಟು ದೂರದಿಂದ ನನ್ನ ಮತ್ತೆ ಬರೋ ಥರ ಮಾಡಿದ್ರಲ್ಲ ಅಂಥೇಳಿ ರಾಮಕೃಷ್ಣ ಪರಮಹಂಸರ ತಾಯಿ ಕೇಳಿದಾಗ, ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾನು ನಿನ್ನೆವರೆಗೂ ಸಿಹಿ ತಿಂತಾ ಇದ್ದೆ, ನನಗೂ ಸಕ್ಕರೆ ಕಾಯಿಲೆ ಇತ್ತು, ಹಾಗಾಗಿ ನಾನು ನಿನ್ನೆಯಿಂದ ಸಿಹಿ ತಿನ್ನೋದನ್ನು ಬಿಟ್ಟಿದ್ದೀನಿ. ಹಾಗಾಗಿ ಆ ಮಗುವಿಗೆ ಇವತ್ತಿನಿಂದ ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ಸಿಹಿ ತಿನ್ಬೇಡಪ್ಪ, ನಿನಗೆ ಸಕ್ಕರೆ ಕಾಯಿಲೆ ಇದೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೇಳಿ. ಆಗ ಅವರಿಗೆ ಅರಿವಾಗುತ್ತೆ. ಆ ಮಗು ಕರ್ಕೊಂಡು ಅಲ್ಲಿಂದ ಬರ್ತಾರೆ. ಹಂಗೆ ಋಷಿಗೆ ತುಂಬ ದಿವಸಗಳ ನಂತರ ಅವರ ಮನಸ್ಸಿನಲ್ಲಿ, ನನಗೆ ನನ್ನ ಕಚೇರಿಗೆ ಬರೋರು ಬಂದಾಗ ನಾನು ಅಂದ್ಕೊತಿದ್ದೆ, ಇವತ್ತವರೆಗೂ ನಮ್ಮ ಗಾಂಧಿನಗರದ ಕೇಂದ್ರ ಕಚೇರಿಗೆ ಯಾರೂ ಕೂಡ್ಕೊಂಡು ಬಂದಿಲ್ಲ, ಇವರೊಬ್ಬರೇ ಕೂಡ್ಕೊಂಡು ಬಂದಿದ್ದು. ಒಂದು ದಿವಸ ನೋಡಿದೆ, ಎರಡು ದಿವಸ ನೋಡಿದೆ, ಮೂರನೇ ದಿನಕ್ಕೆ ನಾನು ಅವರಿಗೆ ಒಂದಷ್ಟು ವಿಚಾರಗಳನ್ನು ಹೇಳಿದೆ. ನೋಡಿ, ಅವರು ಬರೆದಂಥ ಹಾಡುಗಳನ್ನು, ಸಾಹಿತ್ಯವನ್ನು, ಆ ಪದ ಬಳಕೆಗಳನ್ನು ನೀವು ಗಮನಿಸಿ, ಎಂಥ ಅದ್ಭುತವಾದಂಥ ಸಾಲುಗಳನ್ನ ಬರೀತಾ ಹೋಗ್ತಾರೆ. ನಮ್ಮ ಸಿದ್ಧಗಂಗಾ ಶ್ರೀಗಳ ಬಗ್ಗೆ, ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಬರೆದಂಥ ಒಂದು ಹಾಡು ಎಷ್ಟು ಅದ್ಭುತ ಅನ್ನಿಸ್ತಿತ್ತು ಅಂದರೆ, ಅದಕ್ಕಿಂತ ಮುಂಚೆ ಅವರು ಭಾರಿ ಹೆಸರು ಮಾಡಿದಂಥ ಹಾಡು ಒಳಿತು ಮಾಡು ಮನುಸ ಅಂಥೇಳಿ ಭಾರಿ ದೊಡ್ಡ ಅವರಿಗೆ ಹೆಸರು ತಂದು ಕೊಟ್ಟಂಥದ್ದು. ಇಂಥದ್ದೆಲ್ಲ ಅದ್ಭುತವಾದಂಥ ಸಾಹಿತ್ಯದ ಜ್ಞಾನ ಇರುವಂಥ ಈ ವ್ಯಕ್ತಿ ಯಾಕೆ ಬೆಳಗ್ಗೆ ಆದರೆ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಕುಡ್ಕೊಂಡು ಇವ್ರು ಏನು ಸಮಾಜಕ್ಕೆ ಯಾವ ರೀತಿಯಲ್ಲಿ ಸಂದೇಶ ಕೊಡ್ತಾರೆ, ಏನು ಹೇಳ್ತಾರೆ ಅನ್ನೋದು ನಂದು ಆಗಿತ್ತು. ನಾನು ಅವರಿಗೆ ಒಂದಷ್ಟು ಬುದ್ಧಿ ಹೇಳಿ ಅವ್ರಿಗೆ ಕಳಿಸ್ಕೊಟ್ಟೆ. ಅದಾದ ಒಂದು 2-3 ಸಲ ಬಂದರು, ನಾನು ಸುಮ್ಮನೆ ಇದ್ದೆ. 4ನೇ ಸಲಿಗೆ ನನ್ನ ನೋಡುವ ದಾಟಿಯೂ ಬೇರೆ ಆಗಿತ್ತು. ಅವರು ಬೇಗ ಅರ್ಥ ಮಾಡ್ಕೊಂಡಿದ್ರು. ಮಾರನೇ ದಿವಸ ಅವರು ಫೋನ್ ಮಾಡ್ತಾರೆ, ನಾನು ಇವತ್ತಿನಿಂದ ಕುಡಿಯೋದು ಬಿಟ್ಟಿದ್ದೀನಿ, ನಿಮ್ಮ ಕಚೇರಿಗೆ ಬರಬಹುದಾ ಅಂತೇಳಿ. ಹಾಗೆ ಹೇಳಿದೆ ನಾನು, ನೀವು ಕುಡಿಯೋದು ಬಿಟ್ಟಿದ್ದೀನಿ ಅನ್ನೋದಾದರೆ ಧಾರಾಳವಾಗಿ ನಮ್ಮ ಕಚೇರಿಗೆ ಬರ್ಬೋದು. ಬಹುಶಃ ಅವತ್ತಿನಿಂದ ಋಷಿ ಕುಡ್ದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಅವರು ಬಂದಂಥ ಅವರು ವೇಷಭೂಷಣಗಳು ನೋಡಿದಾಗ ಅವ್ರು ಹೇಳಿದ್ದು ಕರೆಕ್ಟು. ಇವ್ರು ಯಾರೋ ರೋಡಲ್ಲಿ ಈ ಭಿಕ್ಷಕರನ್ನ ಎತ್ತಾಕೊಂಡು ಹೋಗ್ತಾರಲ್ಲ, ಅವ್ರ ಕೈ ಸಿಕ್ಕಿದ್ರೆ ಮೊದಲು ಇವ್ರನ್ನೇ ಎತ್ತಾಕೊಂಡು ಹೋಗ್ತಿತ್ತು. ಹಾಗಿದ್ರು ಇವರು ಸರಿಯಾಗಿ ಸ್ನಾನ ಮಾಡಿ ಎಷ್ಟೋ ದಿವಸಗಳಾಗಿತ್ತು, ಅದೇ ಬಟ್ಟೆ ಅದೇ ಅವತಾರದಲ್ಲಿ ಇದ್ದಂಥದ್ದು. ಆಮೇಲೆ ನಮ್ಮ ಉಪ್ಪರ್ಪೇಟೆ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಮಾಧುಸ್ವಾಮಿ, ಉಪ್ಪರ್ಪೇಟೆ ಕಾನಿಸ್ಟೇಬಲ್ ಮಾಧುಸ್ವಾಮಿ, ಇವರೆಲ್ಲ ಇವ್ರನ್ನ ಒಂಚೂರು ಕರ್ಕೊಂಡು ಹೋಗಿ ನೀಟಾಗಿ ಅವರ ಬದಲಾವಣೆಗೆ ಅವರು ಕಾರಣ ಆದರು. ಋಷಿ ಈಗ ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದ. ನಾನು ಬಂದಷ್ಟೇ ಕೇಳಿದೆ, ಏನು ಋಷಿ, ಆ ಋಷಿ ಇವತ್ತೇನಪ್ಪ ಈ ಗೆಟಪ್ ಎಲ್ಲ ಇಷ್ಟೊಂದು ಬಂಗಾರದ ಇವೆಲ್ಲ ಹಾಕೊಂಬಿಟ್ಟಿದೆಯಲ್ಲಪ್ಪ, ಹೆಂಗಪ್ಪ ಅಂತೇಳಿ ಕೇಳಿದೆ ನಾನು ಬಂದ ತಕ್ಷಣ. ಆಮೇಲೆ ಗೊತ್ತಲ್ಲ, ಸಿನಿಮಾದವ್ರ ಕತೆ ಗೊತ್ತಲ್ಲ, ಹಾಗಾಗಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಇರೋದು ಭಾರಿ ಅಪರೂಪ. ಹಾಗಾಗಿ ನಾನು ಇಲ್ಲಿ ಒಳಗಡೆ ಬರುವಾಗ ನೋಡಿದೆ, ನನ್ನ ಈ ಪೋಸ್ಟ್ರಲ್ಲಿ ಬೇರೆ ನನ್ನ ಫೋಟೋ ಹಾಕ್ಬಿಟ್ಟು ಕೆಳಗಡೆ ಪ್ರಾಡ್ ಋಷಿ ಅಂತ ಬೇರೆ ಇವ್ರು ಸಿನಿಮಾ ಟೈಟ್ಲ್ ಹಾಕೊಂಬಿಟ್ಟಾರೆ. ನನಗೆ ಭಾರಿ ಮುಜುಗರ ಹಾಕ್ತಿತ್ತು. ಈಗ ಈ ಸೋಷಿಯಲ್ ಮೀಡಿಯಾದವ್ರು ಇದ್ದಾರಲ್ಲ, ಅದು ಮೇಲ್ಗಡೆ ಏನಿದೆ ಅಂತ ನೋಡಲ್ಲ, ಅದ್ರ ಕೆಳಗಡೆ ಏನಿದೆ ಅನ್ನೋದು ಅಷ್ಟೇ ನೋಡಿರ್ತಾರೆ ಅವರು. ಹಾಗಾಗಿ ಮುಜುಗರ ಆಗಿತ್ತು. ನಾನು ಅದಕ್ಕೆ ಹೇಳಿದೆ, ಅದೇನೋ ಸ್ಟೇಜ್ ಮೇಲೆ ಇಟ್ಟಿದ್ದೆ, ಯಾರೋ ಫೋನ್ ಮಾಡಿದ್ರು ನನಗೆ, ಸ್ಟೇಜ್ ಮೇಲೆ ಹಿಂಗೆ ಇಟ್ಬಿಟ್ಟಿದ್ದಾರೆ ನಿಮ್ಮ ಫೋಟೋ ಅಂತ, ಮೊದಲು ತಗ್ಸಪ್ಪ ಅಂತ ಹೇಳಿದೆ. ಹಾಗಾಗಿ ನಾವು ಸಮಾಜಕ್ಕೆ ಅದು ಬರೆಯೋ ಮುಖಾಂತರನೂ, ಮಾತಾಡುವ ಮುಖಾಂತರನೂ, ನಮ್ಮ ನಡವಳಿಕೆಯ ಮುಖಾಂತರನೂ ನಾವು ಸಮಾಜಕ್ಕೆ ಏನಾದರೂ ಹೇಳಲಿಕ್ಕೆ ಹೋಗ್ತಿಂತ ಮುಂಚೆ ನಾವು ಏನಾಗಿದ್ದೀವಿ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ಬಹುಶಃ ಸಮಾಜ ತಾನಾಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋ ಭಾವನೆ ನಾನು. ಒಳ್ಳೆ ಹಾಡು ಚೆನ್ನಾಗಿ ಬರೆದ ನಮ್ಮ
ಕವಿ ಮಂಜು ಕವಿಯವರು ನಮ್ಮ ರಕ್ಷಣಾ ವೇದಿಕೆ ಬಗ್ಗೆನೂ ಒಂದು 4-5 ಹಾಡುಗಳು ಬರೆದಿದ್ದಾರೆ. ಆದರೆ ಹಾಡಿರಲಿಲ್ಲ, ಇದರಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಒಳ್ಳೆ ಹಾಡು. ಆ ಸಿನಿಮಾ ಕಥೆ ಏನು ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಬಹುಶಃ ಇನ್ನೂ ಸಿನಿಮಾ ಪ್ರಾರಂಭ ಆಗಿಲ್ಲ. ಋಷಿ ಜೊತೆಯಲ್ಲಿ ಆರ್ಥಿಕವಾಗಿ ನಿಂತ್ಕೊಳ್ಳೋರು ಯಾರು ಅನ್ನೋದೇ ಭಾರಿ ದೊಡ್ಡ ಪ್ರಶ್ನೆ. ಆದ್ರೂ ಅವ್ರಿಗೆ ಭರವಸೆ ಇದೆ, ಇರಬೇಕು. ಮನುಷ್ಯ ಕಡೆಯವಾಗಿ ನಾನು ಅನೇಕರಿಗೆ ಹೇಳ್ತಾ ಇರ್ತೀನಿ, ಈ ಸಾಯಬೇಕಾದ್ರೆ ತುಂಬ ಜನ ಮಾತಾಡ್ತಾರೆ, ಈ ರಣಹೇಡಿಗಳು ಸತ್ತೋಗ್ಬಿಟ್ರು ಅಂತೇಳಿ. ಆತ್ಮಹತ್ಯೆ ಮಾಡಿಕೊಂಡಾಗ ರಣಹೇಡಿಗಳು ಬದುಕೋದು ಗೊತ್ತಿಲ್ಲದಲ್ಲ, ರಣಹೇಡಿ ಸತ್ಪುಟ ಅಂತ ಹೇಳ್ತಾರೆ. ನಿಜಕ್ಕೂ ರಣಹೇಡಿಗಳು ಯಾರೂ ಸಾಯಲ್ಲ. ಸಾಯೋನಿಗೆ ತುಂಬ ಧೈರ್ಯ ಬೇಕು, ಸಾಯೋನಿಗೆ. ಪ್ರಾಣ ಕಳ್ಕೊಳ್ಳೋದು ಆ ರಣಹೇಡಿಗಳ ಕೈಲಿ ಸಾಧ್ಯ ಇಲ್ಲ. ಪ್ರಾಣ ಕಳ್ಕೋಬೇಕಾದ್ರೆ ನನಗೆ ಭಾರಿ ಧೈರ್ಯ ಇರಬೇಕು. ಪ್ರಾಣ ಕಳ್ಕೊಳ್ಳಿಕ್ಕೆ ಅಷ್ಟೊಂದು ಧೈರ್ಯ ಮಾಡೋರಿಗೆ ಜೀವನ ಕಟ್ಕೊಳ್ಳಿಕ್ಕೆ, ಬದುಕನ್ನು ಸಾಗಿಸ್ಕೊಂಡು ಹೋಗ್ಲಿಕ್ಕೆ, ಬದುಕಲಿಕ್ಕೆ ಯಾಕೆ ಆ ಧೈರ್ಯವನ್ನು ಮಾಡಬಾರ್ದು ಅಲ್ವಾ? ಹಾಗಾಗಿ ಅದೊಂದು ಒಳ್ಳೆಯ ಪ್ರಶ್ನೆ. ಹಾಗಾಗಿ ಅವರ ಜೀವನದಲ್ಲಿ ಭರವಸೆಗಳು ಇವತ್ತಿಗೂ ಕಾಣ್ತಾ ಇದ್ದಾವೆ. ಹಾಗಾಗಿ ಯಾರು ತಿದ್ದಬಹುದು, ತೀಡಬಹುದು ಅನ್ನೋಕ್ಕಿಂತ ಅವ್ರಿಗೆ ಅವ್ರ ಮನಸ್ಸಲ್ಲಿ ಬಂದುಬಿಟ್ರೆ, ನಾ ಮಾಡೋ ಕೆಲಸ ಇದು ಸರಿ ಇಲ್ಲ, ಸರಿ ಮಾಡ್ಕೊಂಡು ಹೋಗಬೇಕು, ನಾನು ಸಾರ್ವಜನಿಕವಾಗಿ ಬದುಕಬೇಕು. ಈಗ ನೋಡಿದ್ರಲ್ಲ, ಒಬ್ಬ ಸೂಪರ್ ಸ್ಟಾರ್ ನಟ ಪರಿಸ್ಥಿತಿ ಎಂಥದ್ದು ಅಂತ ನೋಡಲ್ಲ. ಒಂದು ಕ್ಷಣ ನಾವು ಮಾಡುವ ಕೆಲಸವನ್ನು ಸರಿಯಾಗಿ ಯೋಚನೆ ಮಾಡದೆ ಹೋದರೆ ಏನೆಲ್ಲ ಅನಾಹುತಗಳು ಆಗ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿ ಇರೋರು ಪ್ರತಿ ಹೆಜ್ಜೆ ಗುರುತುಗಳನ್ನು ಜನ ಗಮನಿಸ್ತಾ ಇರ್ತಾರೆ ಅನ್ನೋ ಅರಿವಿಲ್ಲದೆ ಹೋದರೆ ಭಾರಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸಾರ್ವಜನಿಕ ಜೀವನ ಅನ್ನೋದು ಅದು ಮುಳ್ಳಿನ ಹಾಸಿಗೆ ಇದ್ದಾಗೆ. ಅದರ ಅರಿವು ನಮಗೆ ಇದ್ದು ಬಿಟ್ರೆ ಸಮಾಜದಲ್ಲಿ ಮೊದಲು ನಾವು ಸರಿ ಆದಾಗ ಇನ್ನೊಬ್ಬರಿಗೆ ಸರಿಯಾಗಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಋಷಿಯ ಒಂದಷ್ಟು ಅವರು ನನಗೆ ಗೊತ್ತಿತ್ತು, ಅವರೊಂದಷ್ಟು ಸಾಲ ಮಾಡ್ಕೊಂಡಿದ್ದಾರೆ, ಭಾರಿ ಕಷ್ಟದಲ್ಲಿದ್ದಾರೆ. ಅವ್ರು ನನಗೆ ಕೇಳಿದ್ದು ಅದೇ, ನಮ್ಮ ಕಚೇರಿ ಬಂದಾಗ ಒಂದು ಬಿರಿಯಾನಿಗೆ, ಒಂದು ಬಾಟಲ್ ಡ್ರಿಂಕ್ಸಿಗೆ ಆಗೋಷ್ಟು ದುಡ್ಡು ಕೊಡಿ ಅಂತ ಕೇಳಿದ್ರು. ನನಗೆ ಒಂದು ನಿಮಿಷಕ್ಕೆ ಬೇಸರ ಆಯಿತು. ಎಂಥ ಒಳ್ಳೆ ಅವರಿಗೆ ಸಾಹಿತ್ಯದ ಜ್ಞಾನ ಇದೆ, ಎಂಥ ಪದಪುಂಜಗಳನ್ನು ಬಳಸ್ತಾರೆ ಅವರ ಹಾಡುಗಳಲ್ಲಿ. ಇಂಥದೆಲ್ಲ ಇಟ್ಕೊಂಡು ಯಾಕೆ ಈ ಮನುಷ್ಯ ಹೀಗೆ 24 ಗಂಟೆ ಕುಡ್ಕೊಂಡು ಕಾಲ ಕಳೀತಾರಲ್ಲ ಅಂಥೇಳಿ ಅನಿಸಿತ್ತು. ಈಗ ಬಹುಶಃ ಮುಂದೆ ಅವ್ರಿಗೊಂದು ಅದ್ಭುತವಾದ ಭವಿಷ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಋಷಿಯವರೇ, ಸಮಾಜಕ್ಕೆ ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೊಳ್ಳೆ ನಿಮ್ಮ ಸಾಹಿತ್ಯದಿಂದ ಹಾಡುಗಳು ಬರಲಿ. ಯಾರ್ಯಾರ ಬದಲಾವಣೆಗೆ ನಿಮ್ಮ ಸಾಹಿತ್ಯ ಬೆಳಕಾಗುತ್ತೋ ನಾವು ಹತ್ತಿರವಾಗಿ ಕಾದು ನೋಡ್ತೀವಿ. ಅಂಥ ಶಕ್ತಿ ನಿಮಗಿದೆ. ಅದನ್ನು ಒಳ್ಳೆಯದಕ್ಕೆ ಬಳಕೆ ಮಾಡಿಕೊಳ್ಳಿ. ಸಿನಿಮಾ ಅಂದರೆ, ಗಾಂಧಿನಗರ ಅಂದರೆ ಭಯ, ಬಹುತೇಕರಿಗೆ ಭಯ. ಏನಾದರೂ ಒಂದಷ್ಟು ಗಾಂಧಿನಗರದಲ್ಲಿ ಗಾಂಧಿನಗರದ ಜನದ ಮುಂದೆ ಒಂದು ಸ್ವಲ್ಪ ದುಡ್ಡು ಗಿಡ್ಡು ಇದೆಯನ್ನೋ ವಿಚಾರ ಏನಾರ ಗೊತ್ತಾಗ್ಬಿಟ್ರೆ ಅವನ್ನ ಹೇಗೆ ಜಾಕ್ ಹಾಕಿ ಎಲ್ಲೆಲ್ಲಿ ಕೂರಿಸ್ಬೇಕು, ಎಲ್ಲೆಲ್ಲಿ ಮಲಗಿಸ್ಬೇಕು, ಕೊನೆಗೆ ಎಲ್ಲಿ ಅವನ್ನ ಮುಚ್ಚಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆ ನಮ್ಗೆ ಹೇಳ್ತಾರೆ ಗಾಂಧಿನಗರಕ್ಕೆ ಬರೋಕ್ಕೆ ಭಯ ಬೀಳ್ತಾರೆ. ಹಾಗಾಗಿ ಹಂಗಾಗ್ಬಿಟ್ಟಿದೆ. ಆಮೇಲೆ ನಿಮ್ಮ ಸಿನಿಮಾದಿಂದ ಆಮೇಲೆ ಯಾರಿಗೂ ತೊಂದರೆನೂ ಆಗಬಾರ್ದು. ಹಾಗಾಗಿ ಇವತ್ತು ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಅಷ್ಟೊಂದು ಸುಲಭವಾಗಿಲ್ಲ. ಎಲ್ಲೋ ಒಂದೊಂದು ಸಿನಿಮಾ ಹೇಗೋ ಓಡ್ಕೊಂಡು ಹೋಗ್ತವೆ, ಆದರೆ ಎಲ್ಲವೂ ಆಗಿರ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ಒಳ್ಳೆ ಕತೆ ಮಾಡಿ ಸಮಾಜಕ್ಕೊಂದು ಒಳ್ಳೆ ಸಂದೇಶ, ಮೆಸೇಜ್ ಕೊಡಬೇಕು. ಗೊತ್ತಾಯ್ತು? ನಾವೆಲ್ಲ ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಆವತ್ತಿಂದ ಇವತ್ತವರೆಗೂ ಒಪ್ಕೋತೀವಿ ಅಂದರೆ, ಇಡೀ ಕುಟುಂಬ ಸಮೇತರಾಗಿ
ಬಂದು ಸಿನಿಮಾ ನೋಡಲಿಕ್ಕೆ ಆಗ್ತಿತ್ತು ಅಂದರೆ ಅವತ್ತಿನ ಸಿನಿಮಾಗಳು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಅನಂತ್ನಾಗು, ಶಂಕರ್ ನಾಗು ಇವ್ರ ಸಿನಿಮಾಗಳು. ಆದರೆ ಇವತ್ತಿನ ಸಿನಿಮಾಗಳಿಗೆ ಹೋದರೆ ಏನಿದೆ ಬಂಡವಾಳ ಅಂದರೆ ಗೊತ್ತೇ ಆಗಕ್ಕಿಲ್ಲ. ಆವತ್ತಿನ ಹಾಡುಗಳು ಇವತ್ತು ನಾವು ಗುನುಗ್ತೀವಿ. 20 ವರ್ಷದ ಹಿಂದೆ 30 ವರ್ಷದ ಹಿಂದೆ ನೋಡಿದಂಥ ಸಿನಿಮಾದ ಹಾಡುಗಳನ್ನು ಇವತ್ತು ನಾವು ಗುನುಗ್ತೀವಿ. ಇವತ್ತು ಪದೇ ಪದೇ ಕೇಳಬೇಕು ಅಂತ ಅನಿಸುತ್ತೆ. ಇವತ್ತು ಚಿತ್ರಮಂದಿರದ ಒಳಗಡೆಯಿಂದ ಆಚೆ ಬರೋದ್ರೊಳಗಡೆ ಆ ಸಿನಿಮಾದ ಹಾಡುಗಳೇ ಗೊತ್ತಿರೋಕ್ಕಿಲ್ಲ. ಸಾಹಿತ್ಯಕ್ಕಿಂತ ಸಂಗೀತದ ಅಭ್ರವೇ ಜಾಸ್ತಿ ಆಗಿರುತ್ತೆ. ಸಾಹಿತ್ಯ ಎಲ್ಲಿ ಬಿಗಿಯಾಗಿರುತ್ತೋ ಅಲ್ಲಿ ಸಂಗೀತದ ಅಭ್ರ ಇರಲ್ಲ. ಸಾಹಿತ್ಯ ಇಲ್ದಾಗ ಏನು ಮಾಡ್ತಾರಂದರೆ ಸಂಗೀತದ ಭಾರಿ ದೊಡ್ಡ ಅಭ್ರ ಅಲ್ಲಿ ಕಾಣುತ್ತೆ. ಹಾಗಾಗಿ ನಿಮ್ಗೆ ಒಳ್ಳೆ ಸಾಹಿತ್ಯ ಇದೆ, ಸಾಹಿತ್ಯದ ವಿಚಾರದಲ್ಲಿ ಮಾತಾಡೋಂಗಿಲ್ಲ. ಹಾಗಾಗಿ ನಿಮ್ಮ ಸಿನಿಮಾದ ಒಳ್ಳೆಯ ಹಾಡುಗಳು ಸಂದೇಶ ಕೊಡಲಿ, ಕರ್ನಾಟಕದ ಮಕ್ಕಳಿಗೆ, ಕರ್ನಾಟಕದ ಜನರಿಗೆ ಒಳ್ಳೆಯ ಸಂದೇಶ ಕೊಡುವಂಥ ಹಾಡುಗಳು ಮೂಡಿ ಬರಲಿ. ಇಡೀ ನಿಮ್ಮ ಚಿತ್ರತಂಡಕ್ಕೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಒಳ್ಳೆಯದಾಗಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.